ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಚಿವ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಇತರ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಯುವತಿ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಈಗಾಗಲೇ ಸಮಯ ಆಗಿದೆ. ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದೀರಿ ಅನ್ನೋ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಬಹಳ ಜನ ಅವರು ಸಮಯ ಆಗಿದೆ ಅಂತೇಳಿ ಮನೆಗೆ ಹೊರಟಿದ್ದಾರೆ. ಬಹಳ ಜನ ಇಲ್ಲಿ ನಾನು ಬಂದಾಗ ಬೇಡಿಕೆಗಳನ್ನು ಇಟ್ಟು ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಇದು ಚುನಾವಣಾ ಸಂದರ್ಭ ಆದುದರಿಂದ ನಾನು ಯಾವ ಆಶ್ವಾಸನೆಗಳನ್ನು ಕೂಡ ಕೊಡಲಿಕ್ಕೆ ಹೋಗಲ್ಲ, ಕೊಡಲೂಬಾರದು. ಕೋಡ್ ಆಫ್ ಕಾಂಡಕ್ಟ್ ಈ ಜಿಲ್ಲೆಯಲ್ಲಿ ಇದೆ, ದಾವಣಗೆರೆ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಹಾಗಾಗಿ ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ಯಾವ ಭರವಸೆಗಳನ್ನು ಕೂಡ ಕೊಡಲಿಕ್ಕಾಗಲ್ಲ. ನಾನು ಚುನಾವಣೆ ಆದ ನಂತರ ಇಲ್ಲಿಗೆ ಬರ್ತೀನಿ. ಇಲ್ಲಿ ಬಂದಾಗ ನಿಮ್ಮ ಮನವಿಗಳನ್ನು ಆಲಿಸಿ ಅವುಗಳನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, 9ನೇ ತಾರೀಕು ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆ ಯಾಕೆ ಬಂತು ಅಂತಕ್ಕಂಥದ್ದನ್ನ ತಾವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಬಹಳ ಕಾಲ ನಿಮ್ಮ ಪ್ರತಿನಿಧಿಯಾಗಿ ಕೆಲಸ ಮಾಡಿದಂಥ HY ಮೇಟಿಯವರು ಅಕಾಲಿಕ ಮರಣಕ್ಕೆ ತುತ್ತಾದ್ದರಿಂದ ಈ ಉಪಚುನಾವಣೆ ಬಂದಿದೆ. ಈ ಉಪಚುನಾವಣೆಯಲ್ಲಿ ಅವರ ಕುಟುಂಬದವರೇ ಆದಂಥ ಅವರ ಪುತ್ರ ಉಮೇಶ್ ಮೇಟಿಯವರನ್ನ ಕಾಂಗ್ರೆಸ್ ಹೈಕಮಾಂಡ್ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಮೇಟಿಯವರ ಸ್ಥಾನ ಭರ್ತಿ ಮಾಡಬೇಕು, ಅದನ್ನು ಹಾಗೆ ಬಿಡಗಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ HY ಮೇಟಿಯವರಿಗೆ ಆಶೀರ್ವಾದ ಮಾಡಿ ನಿಮ್ಮ ಪ್ರತಿನಿಧಿಯಾಗಿ ಕಳಿಸಿದಿರಿ. ಆದರೆ ದುರ್ದೈವ, ಅವರು ಪೂರ್ಣ ಅವಧಿಯನ್ನು ಪೂರೈಸಲಿಕ್ಕಾಗಲಿಲ್ಲ, ಮಧ್ಯದಲ್ಲೇ ನಿಧನರಾದರು. ಹಾಗಾಗಿ ಉಮೇಶ್ ಮೇಟಿಯವರು ನಿಮ್ಮ ಪ್ರತಿನಿಧಿಯಾಗಲಿಕ್ಕೆ ಬಯಸಿ
ಅಭ್ಯರ್ಥಿಯಾಗಿದ್ದಾರೆ. ಅವರನ್ನು ಮತ್ತೆ ನೀವು ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಇಲ್ಲಿವರೆಗೆ ಮಾತನಾಡಿದಂಥ ಎಲ್ಲ ಮುಖಂಡರುಗಳು ಮತ್ತು ನಾನು ಕೂಡ ಮನವಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಎಚ್.ವೈ. ಮೇಟಿಯವರು ಬಹಳ ನಿಷ್ಠಾವಂತ ಕಾಂಗ್ರೆಸ್ಸಿಗರು, ಬಹಳ ನಿಯತ್ತಾದಂಥ ಮನುಷ್ಯ, ಅತ್ಯಂತ ಸರಳ ಸಜ್ಜನ ಸಂಭಾವಿತ ವ್ಯಕ್ತಿ. ಅವರು ಯಾವತ್ತೂ ಕೂಡ ಜನರನ್ನ ಜಾತಿಯಿಂದಾಗಲಿ ಧರ್ಮದಿಂದಾಗಲಿ ನೋಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಅವರೆಲ್ಲರೂ ಭಾಳ ಪ್ರೀತಿಯಿಂದ ಗೌರವದಿಂದ ಕಾಣ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಅವರು ಪ್ರತಿನಿಧಿಯಾಗಿ ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಭಾಳ ಆತ್ಮೀಯರಾಗಿದ್ದಂಥವರು ಮೇಟಿಯವರು, ನನಗೆ ಭಾಳ ಆತ್ಮೀಯರಾಗಿದ್ದಂಥವರು. ನಾನು ಜನತಾದಳ ಪಕ್ಷದಲ್ಲಿದ್ದಾಗ ಜನತಾದಳದಲ್ಲಿದ್ದರು, ಅಲ್ಲಿ ಕೂಡ ಶಾಸಕರಾಗಿದ್ದರು, ಅಲ್ಲಿ ಕೂಡ ಮಂತ್ರಿಯಾಗಿದ್ದರು. ಆಮೇಲೆ ಕಾಂಗ್ರೆಸ್ ಸೇರ್ಪಡೆಯಾದಾಗ ಮತ್ತೆ ಕಾಂಗ್ರೆಸ್ನಲ್ಲಿ ಕೂಡ ಬಂದಿದ್ದರು, ಕಾಂಗ್ರೆಸ್ನಲ್ಲಿ ಕೂಡ MLA ಆಗಿದ್ದರು, ಮಂತ್ರಿ ಆಗಿದ್ದರು ಅಂತಕ್ಕಂಥ ಮಾತುಗಳನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಅದರಿಂದ ಮೇಟಿಯವರು ಶಾಸಕರಾಗಿ ಮಂತ್ರಿಯಾಗಿ ಈ ಭಾಗಕ್ಕೆ, ಗುಳೇದಗುಡ್ಡ ಭಾಗಕ್ಕೆ ಅಪಾರವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಸ್ಥಾನದಲ್ಲಿ ಉಮೇಶ್ ಮೇಟಿ ಈಗ ಅವರಷ್ಟೇ ಜನಪ್ರಿಯ ಜನಾನುರಾಗಿ ಆಗಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ತಮಗೆಲ್ಲರಿಗೂ ಪರಿಚಯ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ತಾವೆಲ್ಲರೂ ಕೂಡ 9ನೇ ತಾರೀಕು ಮತಗಟ್ಟೆಗೆ ಹೋಗಬೇಕು. ನೀವೇನೇ ಕೆಲಸ ಇದ್ರೂ ಕೂಡ ವೋಟ್ ಹಾಕ್ಬಿಟ್ಟು ಬೇರೆ ಕೆಲಸಗಳಿಗೆ ಹೋಗ್ಬೇಕು. ವೋಟ್ ಹಾಕಿ ಬೇರೆ ಕೆಲಸಗಳಿಗೆ ಹೋಗಬೇಕು. ಇದು ಸಂವಿಧಾನಬದ್ಧವಾಗಿ ನಿಮಗೆ ಕೊಟ್ಟಿರ್ತಕ್ಕಂಥ ಹಕ್ಕು. ಈ ಹಕ್ಕು ಚಲಾಯಿಸ್ತಕ್ಕಂಥದ್ದನ್ನು ಮರಿಬಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆ ವೋಟ್ ಹಾಕ್ತಕ್ಕಂಥ ಹಕ್ಕಿದೆಯಲ್ಲ, ಈ ಹಕ್ಕನ್ನು ಪ್ರತಿಯೊಬ್ಬರು ಕೂಡ ಚಲಾಯಿಸಲೇಬೇಕು, ತಪ್ಪಿಸ್ಕೋಬಾರದು. ಅದಕ್ಕೆ ಮತದಾನ ಹೋದ ಸಾರಿ 50% ನಡೆದಿತ್ತಲ್ಲ, ಒಟ್ಟು 53% ನಡೆದಿತ್ತು. ಕೆಲವು ಏರಿಯಾದಲ್ಲಿ 50 ನಡೆದಿದೆ, ಕೆಲವು ಏರಿಯಾದಲ್ಲಿ 55 ನಡೆದಿದೆ, ಕೆಲವು ಏರಿಯಾದಲ್ಲಿ 60 ನಡೆದಿದೆ, ಕೆಲವು ಏರಿಯಾದಲ್ಲಿ 69 ನಡೆದಿದೆ. ಹಾಗಾಗಿ 100 ಎಲ್ಲೂ ಕೂಡ ನಡೆದಿಲ್ಲ. ಕನಿಷ್ಠ ಪಕ್ಷ 90% ಆದರೂ ಕೂಡ ಪೋಲಿಂಗ್ ಆಗಬೇಕು. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಮನೆಯಲ್ಲೇ ಇದ್ದು ಅವತ್ತು ಒಂದು ದಿನ ಕೆಲಸಕ್ಕೆ ಹೋಗಬಾರದು. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಅವತ್ತೊಂದು ದಿನ ಮತಗಟ್ಟೆಗೆ ಹೋಗಿ ನಿಮ್ಮ ಮತವನ್ನು ಚಲಾಯಿಸಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿಯವರು